ಇನ್ನು ರಾಜ್ಯ ಸರ್ಕಾರಕ್ಕೆ ಮಾಜಿ ಸಿಎಂ ಬಿಎಸ್ವೈ ತರಾಟೆ ತೆಗೆದುಕೊಂಡಿದ್ದಾರೆ. ರೈತರ ಸಮಸ್ಯೆ, ರೈತರ ಸಾಲ ಮನ್ನಾಕ್ಕೆ ಸರ್ಕಾರ ಏನ್ ಮಾಡಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಕಬ್ಬಿನ ಬಾಕಿ ಕೊಡೋದು ಕಾರ್ಖಾನೆ ಮಾಲೀಕರ ಕರ್ತವ್ಯ ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ಕೇಳಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮಹಿಳೆ ಬಗ್ಗೆ ಹಗುರವಾಗಿ ಮಾತಾಡಿ ಅವಮಾನ ಮಾಡಿದ್ದೀರಿ, ಬೆಂಬಲ ಬೆಲೆ ಘೋಷಣೆ ಮಾಡದಿದ್ರೆ ಉಗ್ರ ಹೋರಾಟವನ್ನ ನಾವು ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು. ಅಧಿವೇಶನಕ್ಕೂ ಮೊದಲೇ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರೋದು ಕೇವಲ ಇದು ಸರ್ಕಾರದ ಇರುವಂತಹದ್ದು ಮಾತ್ರ ಅಲ್ಲ, ಅಥವಾ ಮಾಲೀಕರು ಯಾವ್ಯಾವ ಸಕ್ಕರೆ ಕಾರ್ಖಾನೆಯ ಮಾಲೀಕರಿದ್ದಾರೋ ಅವರು ಕೂಡ, ಅದರಲ್ಲಿ ರಾಜಕಾರಣಿಗಳು ಯಾರ್ಯಾರಿದ್ದಾರೋ ಎಲ್ಲಾ ಪಕ್ಷದವರು ಕೂಡ ಇದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ನಾನೇ ಬೆಳಗಾವಿಗೆ ಬಂದು ಸಮಸ್ಯೆ ಬಗೆಹರಿಸ್ತೇನೆ ಅಂತ ಹೇಳಿದಂತವ್ರು ಹೋಗದೇನೆ ಅಲ್ಲಿ ಹೋರಾಟಕ್ಕೆ ಒಂದು ಅವಕಾಶವನ್ನ ಸ್ವತಃ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮಾಡಿದ್ರು. 92 ಕೋಟಿ 9 ಕಾರ್ಖಾನೆಗಳಿಂದ ಬಾಕಿ ಇದೆ ರೈತರು. ಅವ್ರು ವಿಷ ತಗೋಬೇಕು, ಸಾಯ್ಬೇಕೇನೋ. ರೈತ ಕೊಟ್ಟಂತ ಕಬ್ಬಿಗೆ ತಕ್ಷಣ ಬೆಂಬಲ ಬೆಲೆಯನ್ನು ಕೊಟ್ಟುವಂತಹದ್ದು, ಬಾಕಿಯನ್ನು ಕೊಡುವಂತಹದ್ದು ಕಾರ್ಖಾನೆ ಮಾಲೀಕರ ಕರ್ತವ್ಯ ತಾನೆ. ಅದಾಗುವಂತೆ ನೋಡ್ಕೊಳ್ಳುವಂಥದ್ದು ನಿಮ್ಮ ಕರ್ತವ್ಯ ತಾನೆ. ಆ ರೀತಿ ಹೋರಾಟ ಮಾಡುವಂತ ರೈತರ ಮೇಲೆ ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ ಅಂತ ಹೋರಾಟಗಾರರಿಗೆ, ಆ ಮಹಿಳೆಗೆ 4 ವರ್ಷ ನೀನೆಲ್ಲಿ ಮಲಗಿದ್ದೆ ಅಂತ ಕೇಳುವಂತಹದ್ದು ಒಬ್ಬ ಹೆಣ್ಣು ಮಗಳಿಗೆ, ಇಡೀ ರಾಜ್ಯದ ಜನರಿಗೆ ಅಪಮಾನ ಅಲ್ವೇನಿದು? ರೈತರ ಮೇಲೆ ಹಲ್ಲೆ ಮಾಡ್ತೀರಾ, ಮಹಿಳೆ ಮೇಲೆ ಈ ರೀತಿಯ ಆರೋಪಗಳನ್ನು ಮಾಡ್ತೀರಾ. ಆ ಹೋರಾಟ ಮಾಡ್ತಿರೋರು ಯಾವ ಪಕ್ಷದವರು ಅಂತ ಕೇಳ್ತೀರಾ. ಯಾಕೆ ಬೇರೆ ರಾಜಕೀಯ ಪಕ್ಷದವರು ಬೆಂಬಲವನ್ನು ಕೊಡೋದು ಅಪರಾಧ ಏನೋ? ಇವತ್ತೇನಾದ್ರೂ ಮುಖ್ಯಮಂತ್ರಿಗಳು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ರೈತರ ಕಬ್ಬಿನ ಬಾಕಿಯನ್ನು ಕೊಡಿಸುವಂತ ತೀರ್ಮಾನವನ್ನು ಮಾಡದೇ ಇದ್ರೆ ಬೆಳಗಾವಿ ಅಧಿವೇಶನದ ಒಳಗಡೆ ಉಗ್ರ ಹೋರಾಟ ಸದನದ ಒಳಗೆ, ಸದನದ ಹೊರಗೂ ಆಗುತ್ತೆ. ಹೋರಾಟದ ರೂಪರೇಷೆಗಳನ್ನ ಇವತ್ತು ಸಾಯಂಕಾಲ ನಾಳೆ ಕೋರ್ ಕಮಿಟಿನಲ್ಲಿ ತೀರ್ಮಾನ ಮಾಡ್ತೇವೆ. ನಾಳೆ ಪತ್ರಿಕಾಗೋಷ್ಠಿಯಲ್ಲೂ ಉಳಿದ ಎಲ್ಲ ವಿವರವನ್ನ ನಾವು ತಿಳಿಸೋರಿದ್ದೇವೆ. ಒಂದು ರೀತಿ ದೇವೇಗೌಡರು ಸಹ ತಮ್ಮ ಮಗನ ಪರವಾಗಿ ಮಾತನಾಡೋದು ಬಿಟ್ಟು ರೈತರ ಪರವಾಗಿ ಮಾತನಾಡೋದು ಇನ್ನಾದ್ರೂ ಕಲೀಲಿ. ನಾನೇ ಬೆಳಗಾವಿಗೆ